ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೆನ್ನೆ ಇದ್ದಂತೆ ಈ ಹೊತ್ತು ನಾಳೆ ನಿರಂತರವೂ ಏಕರೀತಿಯಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಪ್ರಿಯರೇ, ಸತ್ತವರನ್ನು ನೆನಪು ಮಾಡಿಕೊಂಡು ಬದುಕಿರುವವರನ್ನು ಆಶೀರ್ವದಿಸುವ ದೇವರು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ, ದೇವರು ಸತ್ತು ಹೋದಂಥ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು ಅವನ ಸಂತತಿಯವರಾದ ಇಸ್ರಾಯೇಲರನ್ನು ಆಶೀರ್ವದಿಸಿ ದೇವರು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ಅನುಗ್ರಹಿಸಿದನು ಎಂಬುದಾಗಿ ಕಳೆದ ವಾರ ಧ್ಯಾನ ಮಾಡುತ್ತಾ ಬಂದೆವು. ಈ ದಿನವೂ ಕೂಡ ಇನ್ನೊಬ್ಬ ವ್ಯಕ್ತಿಯ ಕುರಿತು ಧ್ಯಾನ ಮಾಡುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರು ಮಾತನಾಡುತ್ತಾ ಇಂತೆನ್ನುತ್ತಾನೆ: ಎಫ್ರಾಯೀಮು ನನಗೆ ಪ್ರಿಯ ಪುತ್ರನೋ, ಮುದ್ದು ಮಗುವೋ ಏನೋ, ಅವನ ಹೆಸರೆತ್ತಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ, ಅವನನ್ನು ಕರುಣಿಸೇ ಕರುಣಿಸುವೆನು ಎಂಬುದಾಗಿ ದೇವರು ಎಫ್ರಾಯೀಮನ ಕುರಿತು ಮಾತಾಡುವುದನ್ನು ಗಮನಿಸುತ್ತೇವೆ. ಪ್ರಿಯರೇ, ಎಫ್ರಾಯೀಮು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದಂಥ ಜನರಾಗಿರಲಿಲ್ಲ. ಅವರು ದೇವರ ದೃಷ್ಟಿಯಲ್ಲಿ ಮಹಾ ದುಷ್ಟರಾಗಿ ಜೀವಿಸಿದವರು. ಆದುದರಿಂದ ದೇವರು ಎಫ್ರಾಯೀಮ್ಯರನ್ನು ದಂಡಿಸಬೇಕೆಂದಾಗೆಲ್ಲ, ಅವರನ್ನು ಶಿಕ್ಷಿಸಬೇಕೆಂದಾಗೆಲ್ಲ ದೇವರಿಗೆ ಯೋಸೇಫನು ನೆನಪಾಗುತ್ತಿದ್ದನು. ಆದುದರಿಂದಲೇ ಎಫ್ರಾಯೀಮ್ಯರ ಮೂಲ ಪುರುಷನಾದ ಯೋಸೇಫನನ್ನು ದೇವರು ನೆನಪು ಮಾಡಿಕೊಂಡು ಅವನ ಸಂತತಿಯವರಾದ ಎಫ್ರಾಯೀಮರಿಗೆ ಕರುಣಿಸುವುದನ್ನು ದೇವರ ವಾಕ್ಯದಲ್ಲಿ ಗಮನಿಸುವಂತವರಾಗಿದ್ದೇವೆ. ಒಂದು ವೇಳೆ ದೇವರ ವಾಕ್ಯದಲ್ಲಿ ಎಫ್ರಾಯೀಮ್ಯರ ದುಷ್ಟತ್ವದ ಕುರಿತು ನಾವು ಆಲೋಚನೆ ಮಾಡುವುದಾದರೆ, ಹೋಶೇಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ ಎಫ್ರಾಯೀಮ್ಯರು ಮೋಸ ಮಾಡುವವರು, ಅಧರ್ಮದಿಂದ ನಡೆಯುವವರು, ಜನರಿಂದ ಸುಲಿದುಕೊಳ್ಳುವವರು ಆಗಿದ್ದರು ಎಂಬುದಾಗಿ ತಿಳಿಸಲಾಗಿದೆ. ಎರಡನೇದಾಗಿ, ಎಫ್ರಾಯೀಮ್ಯರು ದೇವರಿಗಾಗಿ ಪ್ರತಿಷ್ಠಿತ ಜೀವಿತವನ್ನು ಜೀವಿಸುವವರಾಗಿರದೆ ಅನ್ಯ ಜನಾಂಗದವರೊಂದಿಗೆ ಕಲಿತುಕೊಂಡವರಾಗಿ ಎಲ್ಲ ಅನಿಷ್ಟ ಕಾರ್ಯಗಳನ್ನು ಮಾಡುವುದಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟವರಾಗಿದ್ದರು ಎಂಬುದಾಗಿ ಹೋಶೇಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸಲಾಗಿದೆ. ಇನ್ನು ಮೂರನೇದಾಗಿ, ಹೋಶೇಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 17ನೇ ವಚನದ ಪ್ರಕಾರ ಎಫ್ರಾಯೀಮ್ಯರು ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಪೂಜಿಸುವವರಾಗಿ ಮಾರ್ಪಟ್ಟರು. ಇನ್ನು ನಾಲ್ಕನೇದಾಗಿ, ಎಫ್ರಾಯೀಮ್ಯರು ಗರ್ವದಿಂದ ಮೆರೆಯುವವರಾಗಿದ್ದರು ಎಂಬುದಾಗಿ ಹೋಶೇಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನದಲ್ಲಿ ತಿಳಿಸಲಾಗಿದೆ. ಇನ್ನು ಐದನೇದಾಗಿ, ಎಫ್ರಾಯೀಮ್ಯರು ಬುದ್ಧಿ ವಿವೇಕ ಇಲ್ಲದವರಾಗಿ ಜೀವಿಸುತ್ತಾ ಆತ್ಮಿಕ ಜೀವಿತದಲ್ಲಿ ಪ್ರಬುದ್ಧತೆ ಇಲ್ಲದವರಾಗಿದ್ದರು. ಇನ್ನು ಆರನೇದಾಗಿ, ಎಫ್ರಾಯೀಮ್ಯರು ತಿರುವಿ ಹಾಕದ ಚಪಾತಿ ಎಂಬುದಾಗಿ ಹೋಶೇಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸಲಾಗಿದೆ. ಹೀಗೆ ಎಫ್ರಾಯೀಮ್ಯರು ತಮ್ಮ ಮನಸ್ಸಿಗೆ ಬಂದಂತೆ ಜೀವಿಸಿ ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿ ಕಂಡುಬಂದರು. ಇಂಥ ದ್ರೋಹದಲ್ಲಿ ಜೀವಿಸುತ್ತಿರುವ ಎಫ್ರಾಯೀಮ್ಯರನ್ನು ದೇವರು ನಾಶ ಮಾಡಬೇಕೆಂದು ಬಯಸಿದಾಗೆಲ್ಲ ಯೋಸೇಫನನ್ನು ನೆನೆಸಿಕೊಂಡು ದೇವರು ಎಫ್ರಾಯೀಮ್ಯರಿಗೆ ಕರುಣೆ ತೋರಿಸುತ್ತಿದ್ದನು. ಹಾಗಾದರೆ ಯಾಕೆ ದೇವರು ಯೋಸೇಫನನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ಇದಕ್ಕೆ ಉತ್ತರ ಯೋಸೇಫನು ಜೀವಿಸಿದಂಥ ಪರಿಶುದ್ಧವಾದಂಥ ಜೀವಿತವೇ ಕಾರಣ. ಯೋಸೇಫನು ತನ್ನ 17ನೇ ವರ್ಷದಲ್ಲಿ ಬಾಲಕನಾಗಿದ್ದಾಗ ಅವನ ಅಣ್ಣಂದಿರು ಯೋಸೇಫನನ್ನು ದ್ವೇಷಿಸಿ ಮಿದ್ಯಾನರಿಗೆ ಮಾರಿಬಿಟ್ಟರು. ಮಿದ್ಯಾನರು ಯೋಸೇಫನನ್ನು ಖರೀದಿಸಿ ಐಗುಪ್ತ ದೇಶದ ಸಂತೆಯಲ್ಲಿ ಮಾರಾಟ ಮಾಡುವುದಕ್ಕೋಸ್ಕರ ಪ್ರಾಣಿಗಳಂತೆ ಸಂತೆಯಲ್ಲಿ ನಿಲ್ಲಿಸಿದರು. ಐಗುಪ್ತ ದೇಶದ ಶ್ರೀಮಂತ ವ್ಯಕ್ತಿಯಾಗಿದ್ದ ಫೋಟಿಫೋರನು ಆ ಸಂತೆಗೆ ಬಂದು ಚೌಕಾಸಿ ಮಾಡಿ ಸಂತೆಯಲ್ಲಿ ಪ್ರಾಣಿಗಳನ್ನು ಖರೀದಿಸುವಂತೆ ಯೋಸೇಫನನ್ನು ಖರೀದಿಸಿದನು. ಯೋಸೇಫನು ಐಗುಪ್ತ ದೇಶದ ಫೋಟಿಫೋರನ ಮನೆಯಲ್ಲಿ ಗುಲಾಮನಾಗಿ ಸೇವೆ ಸಲ್ಲಿಸುವುದಕ್ಕೆ ಪ್ರಾರಂಭಿಸಿದನು. ಯೋಸೇಫನು ಬಹು ಸುಂದರವಾಗಿದ್ದರಿಂದ ಫೋಟಿಫೋರನ ಹೆಂಡತಿಯ ಕಣ್ಣು ಯೋಸೇಫನ ಮೇಲೆ ಬಿತ್ತು. ಆದರೆ ಯೋಸೇಫನು ಅವಳ ಸಂಚಿಗೆ ಒಳಗಾಗದೆ ಅವಳ ಬಳಿಯಿಂದ ಓಡಿ ಹೋದನು. ಇದರಿಂದ ಕುಪಿತಳಾಗಿ ಫೋಟಿಫೋರನ ಹೆಂಡತಿ ಯೋಸೇಫನನ್ನು ಆರೋಪಿ ಎಂದು ಸಾಧಿಸಿ ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕುತ್ತಾಳೆ. ಪ್ರಿಯರೇ, ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಯೋಸೇಫನು ತನ್ನ ತಂದೆಯಿಂದ ದೂರವಾಗಿ ಏಕಾಂಗಿವಾಗಿ ಐಗುಪ್ತ ದೇಶದಲ್ಲಿ ಅವನು ಪಟ್ಟ ಪಾಡು ಅಷ್ಟಿಷ್ಟಲ್ಲ.
ಇದೆಲ್ಲದರ ಮಧ್ಯದಲ್ಲಿ ಯೋಸೇಫನು ಎಲ್ಲಿಯೂ ದೇವರಿಗೆ ವಿರುದ್ಧವಾಗಿ ಮಾತಾಡಿ ದೇವರನ್ನು ದೂಷಿಸಲಿಲ್ಲ. ಬದಲಿಗೆ ಯೋಸೇಫನು ಹೇಳುವ ಮಾತು ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸಲಾಗಿದೆ. ಯೋಸೇಫನು ತನ್ನ ಅಣ್ಣಂದಿರಿಗೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ನನಗೂ ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ ತನ್ನ ಅಣ್ಣಂದಿರಿಗೆ ತಿಳಿಸುತ್ತಾನೆ. ಮತ್ತು ತನ್ನ ಅಣ್ಣಂದಿರನ್ನೂ ಕ್ಷಮಿಸಿ ಆ ಭಯಂಕರವಾದ ಬರಗಾಲದಲ್ಲಿ ತನ್ನ ಕುಟುಂಬದವರನ್ನೆಲ್ಲ ಕಾಪಾಡಿಕೊಳ್ಳುತ್ತಾನೆ ಮತ್ತು ತನ್ನ ಜೀವಿತದಲ್ಲಿ ದೇವರ ಸಂಕಲ್ಪವನ್ನು ಈ ರೀತಿಯಾಗಿ ನೆರವೇರಿಸುತ್ತಾನೆ. ಕೇಳಿದ್ರಲ್ಲ ಪ್ರಿಯರೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಾವು ಕೂಡ ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಸಂಕಲ್ಪವನ್ನು ನೆರವೇರಿಸುತ್ತಾ ದೇವರ ಮುಂದೆ ಪರಿಶುದ್ಧರಾಗಿ ಜೀವಿಸುವುದಾದರೆ ನಾವು ಸತ್ತ ಮೇಲೆಯೂ ದೇವರು ನಮ್ಮನ್ನು ನೆನಪು ಮಾಡಿಕೊಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ನಮ್ಮ ಸಂತತಿಯವರನ್ನು ಆಶೀರ್ವದಿಸುವವನಾಗಿದ್ದಾನೆ. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ, ಈ ಮುಂಜಾವಿನ ಸಂದರ್ಭಕ್ಕಾಗಿ ನಾವು ನಿಮ್ಮನ್ನ ಸ್ತುತಿಸಿ ಕೊಂಡಾಡುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಯೋಗ್ಯವಾದಂಥ ಘನತೆಯನ್ನು ಸಲ್ಲಿಸುತ್ತೇವೆ. ಸತ್ತವರನ್ನು ನೆನಪು ಮಾಡಿಕೊಂಡು ಬದುಕಿರುವವರನ್ನು ಆಶೀರ್ವದಿಸುವ ದೇವರು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಈ ದಿನವೂ ಕೂಡ ಯೋಸೇಫನನ್ನು ನೆನಪು ಮಾಡಿಕೊಂಡು ಎಫ್ರಾಯಿಮ್ಯರನ್ನು ಕರುಣಿಸಿದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಧ್ಯಾನ ಮಾಡುತ್ತಾ ಬಂದೆವು. ಹೌದು ಕರ್ತನೆ, ಆ ದಿನ ಎಫ್ರಾಯಿಮು ನಿನ್ನ ದೃಷ್ಟಿಯಲ್ಲಿ ಭ್ರಷ್ಟರಾಗಿ ದುಷ್ಟರಾಗಿ ಜೀವಿಸಿದ್ದರೂ ಕೂಡ ಯೋಸೇಫನನ್ನು ನೆನಪು ಮಾಡಿಕೊಂಡು ಅವರನ್ನು ಕರುಣಿಸಿದೆ. ಈ ದಿನಗಳಲ್ಲಿ ನಿನ್ನ ಮಕ್ಕಳಾಗಿರುವಂಥ ನಾವು ಕೂಡ ನಮ್ಮ ಮುಂದಿನ ಸಂತತಿಯವರನ್ನ ಕರುಣಿಸಲ್ಪಡುವುದಕ್ಕೋಸ್ಕರ, ನಮ್ಮ ಮುಂದಿನ ಸಂತತಿಯವರು ಆಶೀರ್ವಾದ ಹೊಂದುವುದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಯೋಸೇಫನ ಹಾಗೆ ನಿನ್ನ ಸಂಕಲ್ಪವನ್ನು ನೆರವೇರಿಸುತ್ತಾ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಪರಿಶುದ್ಧವಾದಂಥ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಮ್ಮ ಎಲ್ಲ ದಾನಿಗಳನ್ನ, ಅವರ ಕುಟುಂಬ, ಅವರ ಉದ್ಯೋಗ ವ್ಯವಹಾರಗಳು, ಅವರ ಮಕ್ಕಳ ವಿದ್ಯಾಭ್ಯಾಸ, ಅವರ ಜೀವಿತದ ಎಲ್ಲ ಸ್ಥಿತಿಗತಿಗಳನ್ನ ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪು ಮಾಡಿಕೊಳ್ಳುವಂಥವರಾಗಿದ್ದೇವೆ. ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬೊಬ್ಬರನ್ನ ಹೆಸರೆಸರಾಗಿ ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿರುವಂಥ ಎಲ್ಲ ಕೊರತೆಗಳನ್ನು ನೀಗಿಸಿ ಆಶೀರ್ವಾದಗಳನ್ನು, ಹೊರತೆಗಳನ್ನ ಹುಟ್ಟಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಮಕ್ಕಳು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದಂಥ ಆಶೀರ್ವಾದಗಳನ್ನು ಅವರ ಜೀವಿತದಲ್ಲಿ ಉಂಟು ಮಾಡು. ಈ ದಿನ ಮದುವೆ ದಿನವನ್ನು ಆಚರಿಸಿಕೊಳ್ಳುತ್ತಿರುವಂಥ ಪ್ರಿಯರನ್ನ, ಜನ್ಮದಿನವನ್ನು ಕಂಡಂಥ ಆತ್ಮೀಯರನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಈ ಹೊಸ ವರ್ಷ ಅವರ ಬಾಳಿನಲ್ಲಿ ಹೊಸ ಆಶೀರ್ವಾದಗಳನ್ನ ಹೊತ್ತು ತರಲಿ. ಈ ದಿನದ ನಮ್ಮ ಸೇವೆಯನ್ನ, ನಮ್ಮ ಸೇವಾ ಪ್ರಯಾಣಗಳನ್ನ, ನಮ್ಮ ಉದ್ದೇಶ ಆಲೋಚನೆಗಳನ್ನು ಆಶೀರ್ವದಿಸು. ಈ ದಿನ ನಿನ್ನ ವಾಕ್ಯಗಳನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆತ್ಮನ ಮೂಲಕವಾಗಿ ಸಂಧಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.